ಲೀಲಾಳ ಹೆಸರು ಲೀಲಾ. ಅವಳಿಗೆ ಚಿತ್ರ ಬಿಡಿಸುವುದೆಂದರೆ ತುಂಬಾ ಇಷ್ಟ. ಒಂದು ದಿನ ಅವಳಿಗೆ ಶಾಲೆಯಲ್ಲಿ ದೊಡ್ಡ ಗಣಿತ ಸಮಸ್ಯೆ ಸಿಕ್ಕಿತು. ಎಷ್ಟೇ ಪ್ರಯತ್ನಿಸಿದ್ರೂ ಉತ್ತರ ಬರ್ಲಿಲ್ಲ. ಅವಳ ಮುಖ ಚಿಕ್ಕದಾಯಿತು. ಅವಳು ತನ್ನ ಹಳೆಯ ಸಾಮಾನುಗಳ ಪೆಟ್ಟಿಗೆಯನ್ನು ನೋಡಿದಳು. ಅಲ್ಲಿ ಎಲ್ಲೋ ಮರೆಯಾಗಿದ್ದ ಒಂದು ವಿಶೇಷವಾದ ಪೆನ್ನನ್ನು ಕಂಡಿತು. ಪೆನ್ನಿನ ಬಣ್ಣ ಸುವರ್ಣ ಮತ್ತು ನೀಲಿ ನೀಲಿ ರತ್ನದಂತಿತ್ತು. ಇದು ಹೊಸತೇನೋ ಎಂದು ಲೀಲಾ ಅಪ್ಪನಿಗೆ ಕೇಳಿದಳು. ಅಪ್ಪ ಕನ್ನಡಕ ಸರಿಪಡಿಸಿ, ಬಹುಶಃ ಅಜ್ಜನದ್ದು ಇರಬಹುದು ಎಂದರು. ಲೀಲಾ ಆ ಪೆನ್ನಿನಿಂದ ಗಣಿತದ ಉತ್ತರ ಬರೆಯಲು ನಿರ್ಧರಿಸಿದಳು. ಅವಳು ಪ್ರಶ್ನೆಯನ್ನ ನಕಲಿಸಲು ಪ್ರಾರಂಭಿಸಿದಳು. ತಕ್ಷಣವೇ ಪೆನ್ನು ತಾನಾಗಿಯೇ ಒಂದು ಸುಂದರವಾದ ಹೂವನ್ನು ಬಿಡಿಸಿತು. ಏನಿದು? ನನಗೆ ಉತ್ತರ ಬೇಕು, ಹೂವಲ್ಲ ಎಂದು ಲೀಲಾ ಅಂದಳು. ನನಗೆ ಉತ್ತರ ಬೇಕು, ಹೂವಲ್ಲ ಎಂದು ಲೀಲಾ ಅಂದಳು. ಅವಳು ಮತ್ತೆ ಪ್ರಯತ್ನಿಸಿದಳು. ಈ ಬಾರಿ ದೊಡ್ಡ ಐಸ್ಕ್ರೀಂ ಕೇಳಿದಳು. ಆದರೆ ಪೆನ್ನು ಸಣ್ಣ ಹಸಿರು ಸಸಿಯನ್ನೇ ಬಿಡಿಸಿತು. ಲೀಲಾ ಹೊರಗೆ ಓಡಿದಳು. ಒಂದು ಸಣ್ಣ ಬೆಕ್ಕು ಮರಕ್ಕೆ ಸಿಕ್ಕಿ ಹಾಕಿಕೊಂಡಿತ್ತು. ಲೀಲಾ ಆ ಪೆನ್ನಿನಿಂದ ಏಣಿಯ ಚಿತ್ರ ಬಿಡಿಸಲು ಪ್ರಯತ್ನಿಸಿದಳು. ಪೆನ್ನು ಹೊಳೆಯಿತು ಮತ್ತು ಒಂದು ಸಣ್ಣ ಬಿಳಿಯಿರಿನ ಏಣಿ ನಿಜವಾಯಿತು. ಲೀಲಾ ಜಾಗರೂಕತೆಯಿಂದ ಏಣಿ ಹತ್ತಿ ಬೆಕ್ಕನ್ನು ರಕ್ಷಿಸಿದಳು. ಬೆಕ್ಕು ಸಂತೋಷದಿಂದ ಲೀಲಾಳ ಕೆನ್ನೆಗೆ ಮುತ್ತು ಕೊಟ್ಟಿತು. ಲೀಲಾಗೆ ಪೆನ್ನಿನ ನಿಯಮ ಅರ್ಥವಾಯಿತು. ಒಳ್ಳೆಯದಕ್ಕೆ ಮಾತ್ರ ಶಕ್ತಿ. ಅವಳು ಮನೆಗೆ ಬಂದು ಅಪ್ಪನ ಬಳಿ ಎಲ್ಲವನ್ನೂ ವಿವರಿಸಿದಳು. ಅಪ್ಪ ಮುಗುಳ್ನಕ್ಕು, ಬರೆಯಲು ಪ್ರಯತ್ನಿಸುವುದೇ ಮುಖ್ಯ ಎಂದರು. ಈ ಬಾರಿ ಅವಳು ಸಣ್ಣದಾಗಿ ಯೋಚಿಸಿದಳು. ತಾನೇ ಚಿತ್ರ ಬಿಡಿಸಿದಳು. ತಾನೇ ಚಿತ್ರ ಬಿಡಿಸಿದಳು. ಅವಳಿಗೆ ನಿಧಾನವಾಗಿ ಉತ್ತರ ಸಿಕ್ಕಿತು. ಅವಳ ಮುಖ ಅರಳಿತು. ಅವಳು ತನ್ನ ಪೆನ್ನನ್ನು ಪ್ರೀತಿಯಿಂದ ಹಿಡಿದಳು. ಜಾದೂ ಪೆನ್ ಮತ್ತು ಲೀಲಾ ಹೊಸ ಸಾಹಸಕ್ಕೆ ಸಿದ್ಧರಾದರು.